ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಅಶ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಆಶು ವೆಂಕಟೇಶ್. ಇಂದಿನ ವಿಡಿಯೋದಲ್ಲಿ ಚಿಕನ್ ಮಸಾಲಾನ ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ ಅಷ್ಟೇ ಸ್ಪೆಷಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಚಿಕನ್ ಮಸಾಲಾನ ಎಕ್ಸ್ಪೆಷಲಿ ಬ್ಯಾಚುಲರ್ ಚಿಕನ್ ಮಸಾಲ ಅಂತಲೇ ಕರಿಬೋದು. ಯಾಕೆ ಅಂದರೆ ಬ್ಯಾಚುಲರ್ಸ್ಗಳು ಹೊರಗಡೆ ತಿಂದು ಬೋರ್ ಅನ್ನಿಸ್ದಾಗ ಸ್ವಂತ ಓನಾಗಿ ಏನಾದರೂ ನಾವೇ ಅಡುಗೆ ಮಾಡ್ಕೊಬೇಕು ಅಂದಾಗ, ಅದರಲ್ಲೂ ಕೂಡ ಎಕ್ಸ್ಪೆಷಲಿ ನಾನ್ ವೆಜ್ ಮಾಡಬೇಕು ಅಂದಾಗ ಈ ರೀತಿ ಚಿಕನ್ ಮಸಾಲ ತುಂಬಾ ರುಚಿಕರವಾಗಿರುತ್ತೆ. ಅಥವಾ ಮನೆಗೆ ಯಾರಾದರೂ ಇಮ್ಮಿಡಿಯೇಟಾಗಿ ಗೆಸ್ಟ್ಗಳು ಬಂದಾಗ ಮಾಡಿದ್ರು ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ. ಬನ್ನಿ ಹಾಗಾದರೆ ಸಿಂಪಲ್ಲಾಗಿ ಈಸಿಯಾಗಿ ಶುಚಿಯಾಗಿ ಅಷ್ಟೇ ರುಚಿಯಾಗಿ ಚಿಕನ್ ಮಸಾಲಾನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಚಿಕನ್ ಮಸಾಲ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ ಚೆನ್ನಾಗಿ ಕಾದ ನಂತರ ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕೊಬೇಕು. ಎಣ್ಣೆ ನೀಟಾಗಿ ಕಾದ ನಂತರ ಅದಕ್ಕೆ 2 ಚಮಚದಷ್ಟು ನಾನು ಮನೆಯಲ್ಲೇ ತಯಾರಿಸಿದಂತಹ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕೊತಾ ಇದ್ದೀನಿ. ನೀವು ಬ್ಯಾಚುಲರ್ ಆಗಿದ್ರೆ ಹೊರಗಡೆ ಪ್ಯಾಕ್ಗಳಲ್ಲಿ ಸಿಗುತ್ತೆ. ಆ ರೀತಿ ತೊಗೊಂಡು ಬಂದಂತಹ ಪ್ಯಾಕಲ್ಲಿ ನೀವು 50 ಗ್ರಾಮ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಶುಂಠಿಲಿರುವಂತಹ ಹಸಿ ವಾಸನೆ ಹೋಗೋ ತನಕ ಒಂದು 4 ನಿಮಿಷಗಳ ಕಾಲ ಮಧ್ಯಮ ಉರಿಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಂತರ ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಸುಮಾರು ಒಂದು 6 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿ ಸಂಪೂರ್ಣವಾಗಿ ಕಂದು ಬಣ್ಣ ಬರಬೇಕು, ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಮಧ್ಯಮ ಉರಿಲೇ ಇಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ನೀಟಾಗಿ 2 ರಿಂದ 3 ಸರಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚಿಕನ್ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಈರುಳ್ಳಿ ಫ್ರೈ ಮಾಡಿರುವಂಥ ಈರುಳ್ಳಿ ಎಲ್ಲದೂ ಕೂಡ ಮಿಕ್ಸ್ ಆಗೋ ರೀತಿ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಮತ್ತು 1 ಚಮಚದಷ್ಟು ಹರಳುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮತ್ತು ಚಿಕನ್ನಲ್ಲಿರುವಂತಹ ನೀರಿನ ಅಂಶ ಎಲ್ಲವೂ ಕೂಡ ಬಿಟ್ಕೊಳ್ಳುತ್ತೆ ಅಂತ ಹೇಳಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳನ ಮುಚ್ಚಿ ಸುಮಾರು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಐದು ನಿಮಿಷಗಳ ನಂತರ ಇಲ್ಲಿ ಮುಚ್ಚಳನ ತೆಗೆದಾಗ ನೋಡಿ ಚಿಕನಲ್ಲಿ ಎಲ್ಲಾದರೂ ಕೂಡ ನೀರು ಸೆಪ್ರೇಟ್ ಆಗ್ತಾ ಇದೆ. ಸೊ ಇವಾಗ ನಾನು ಇದಕ್ಕೆ 5 ಹಸಿರು ಮೆಣಸಿನಕಾಯಿನ ಹಾಕೊತಿದ್ದೀನಿ. ಒಂದು ಚೆನ್ನಾಗಿ ಹಣ್ಣಾಗಿರುವಂತಹ ಮೀಡಿಯಂ ಸೈಜ್ ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಹಾಕೊತಾ ಇದ್ದೀನಿ. ಹಾಕಿ ನೀಟಾಗಿ ಮತ್ತೊಂದು ಸರಿ ಮಿಕ್ಸ್ ಮಾಡಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ನಾವು ಮುಚ್ಚಳನ ಮುಚ್ಚಿ ಸುಮಾರು 10 ನಿಮಿಷಗಳ ಕಾಲ ಚಿಕನ್ನ ಬೇಯಿಸ್ಕೊಬೇಕಾಗುತ್ತೆ. ಈ ರೀತಿ ಚಿಕನ್ನ 10 ನಿಮಿಷ ಬೇಯಿಸಿದಾಗ ನಮಗೆ ಚಿಕನಲ್ಲಿರುವಂತಹ ನೀರು ಸಂಪೂರ್ಣವಾಗಿ ಸಪ್ರೇಟ್ ಆಗಿರುತ್ತೆ. ಸೊ ಆವಾಗ ಚಿಕನ್ ಚೆನ್ನಾಗಿ ಒಂದು 3/4 ಭಾಗದಷ್ಟು ಇವಾಗ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ನಂತರ ಇವಾಗ ನಾನು ಹೊರಗಡೆ ಅಂಗಡಿಗಳಲ್ಲಿ ನಿಮಗೆ ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೊಬೋದು. 1 ಪ್ಯಾಕ್ ಅಷ್ಟು ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಅರ್ಧ kg ಚಿಕನ್ಗೆ 1 ಪ್ಯಾಕ್ ಅಷ್ಟು ಚಿಕನ್ ಮಸಾಲ ಸಾಕಾಗುತ್ತೆ. ನಂತರ ಇದು ಆಪ್ಷನಲ್ಲು, ನೀವು ಖಾರನ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾದರೆ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ, ಮನೇಲೇ ಇರೋವಂಥದ್ದು ಅಥವಾ ನಿಮಗೆ ಹೊರಗಡೆ ಸಿಗೋವಂಥದ್ದು ಕೂಡ ಹಾಕೊಬೋದು. ನಂತರ ಇಲ್ಲಿ ಅರ್ಧ ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನಾನು ಮನೆ ಗರಂ ಮಸಾಲ ಪುಡಿನೇ ಹಾಕ್ಕೊಂಡಿದ್ದೀನಿ. ನೀವು ಬ್ಯಾಚುಲರ್ ಆಗಿದ್ದು ನಿಮ್ಮಲ್ಲಿ ಇಲ್ಲ ಅಂದರೆ ಹೊರಗಡೆ ಪ್ಯಾಕ್ಗಳಲ್ಲಿ ಸಿಗುತ್ತೆ, ಅದರಲ್ಲಿ ಅರ್ಧ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಎಲ್ಲದನ್ನು ಹಾಕಿದ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಂತರ ಚಿಕನ್ ಬೇಯೋದಕ್ಕೆ ಅಂತ ಹೇಳಿ ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ನೀರು ಹಾಕಿ ನಂತರ ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೋಬೇಕಾಗುತ್ತೆ. ಇವಾಗಲೇ ಉಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಮೊದಲೇ ಉಪ್ಪು ಹಾಕಿರೋದ್ರಿಂದ ನೋಡಿ ಹಾಕೋಬೇಕಾಗುತ್ತೆ. ನೀವು ಟೇಸ್ಟ್ ನೋಡಿ ಕೂಡ ಹಾಕೋಬೋದು. ಈ ರೀತಿ ಎಲ್ಲದನ್ನು ಕೂಡ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ನಾವು ಇದನ್ನು ಲಿಡ್ನ ಕವರ್ ಮಾಡಿ ಸುಮಾರು ಒಂದು 10 ನಿಮಿಷಗಳ ಕಾಲ ಮತ್ತೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. 10 ನಿಮಿಷಗಳ ನಂತರ ನಾವು ಲಿಡ್ನ ಓಪನ್ ಮಾಡಿದ್ರೆ ಚಿಕನಲ್ಲಿ ನೋಡಿ ಎಣ್ಣೆ ಎಲ್ಲ ಸೆಪ್ರೇಟ್ ಆಗಿದೆ, ಅಂದರೆ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮಗೆ ಬ್ಯಾಚುಲರ್ ಸ್ಪೆಷಲ್ ಚಿಕನ್ ರೆಡಿ ಆಗಿದೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ಮನೇಲಿ ನೀವು ಯಾವುದೇ ರೀತಿ ಮಸಾಲ ಪುಡಿಗಳಿಲ್ಲ ಅಂದರೂ ಕೂಡ ತುಂಬಾ ಅದ್ಭುತವಾಗಿ ಮಾಡ್ಬೋದು. ಇದು ಹೊರಗಡೆ ಸಿಗುವಂಥ ಪರೋಟ, ಚಪಾತಿ, ಪೂರಿ ಅದರ ಜೊತೆನೂ ಕೂಡ ಚೆನ್ನಾಗಿರುತ್ತೆ. ಅಥವಾ ನೀವು ರೈಸ್ ಮಾಡಿಕೊಂಡ್ರು ಕೂಡ ಅದ್ರ ಜೊತೆ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ನು. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.